ಓಂ ಗುರುಭ್ಯೋ ನಮಃ. ಎಲ್ರಿಗೂ ಕೂಡ ಡಾಕ್ಟರ್ ಸಾರಿಕಾ ಎಸ್ ಗಂಗಾ ಅರ್ಪಿಸುವ ಮನದಾಳದ ಶರಣು ಶರಣಾರ್ಥಿಗಳು. ಇಂದು ಇನ್ನೊಂದು ವಚನ ವಿಶ್ಲೇಷಣೆಯೊಂದಿಗೆ ನಾನು ತಮ್ಮೆದುರಿಗೆ ಬಂದಿದ್ದೇನೆ. ಅಧಿಕಾರ ಸಿಗುವವರೆಗೆ ಒಂದು ಮಾತು, ಸಿಕ್ಕು ಗದ್ದಿಗೆ ಏರಿದ ಮೇಲೆ ಇನ್ನೊಂದು ಮಾತು. ಅಧಿಕಾರ ಸಿಗುವವರೆಗೆ ಒಂದು ಮಾತು, ಸಿಕ್ಕಿ ಗದ್ದುಗೆ ಏರಿದ ಮೇಲೆ ಇನ್ನೊಂದು ಮಾತು. ಅಧಿಕಾರದ ಆಸೆಗಾಗಿ ಹುಸಿ ಮಾತನಾಡಬಾರದೆಂದ ನಮ್ಮ ಕಲಾ ಸಂಗಮನಾಥ. ಅಧಿಕಾರದ ಆಸೆಗಾಗಿ ಹುಸಿ ಮಾತನಾಡಬಾರದೆಂದ ನಮ್ಮ ಕಲಾ ಸಂಗಮನಾಥ. ಬಂಧುಗಳೇ, ನಾವು ನೋಡ್ತೀವಿ ಈಗಿನ ಪ್ರಸ್ತುತ ಸಮಯದಲ್ಲಿ ಸಾಕಷ್ಟು ಜನ, ನಾವು ತುಂಬ ಎತ್ತರದ ಮಟ್ಟದಲ್ಲಿ ಅವರನ್ನ ಬಹಳ ಉತ್ತಮವಾದಂತಹ ವ್ಯಕ್ತಿತ್ವವುಳ್ಳ ವ್ಯಕ್ತಿ ಅಂತ ಅವರನ್ನ ಬಹಳ ಒಂದು ಆಸೆಯ ಮೇರೆಗೆ ಅವರನ್ನ ನಂಬಿ ನಾವೇನ್ ಮಾಡ್ತಿರ್ತೀವಿ, ಅವರ ಮಾತುಗಳು, ಅವ್ರು ಆಡುವ ಮಾತುಗಳು, ಅವರ ನಡೆ ನುಡಿಗಳೆಲ್ಲವೂ ಅವರು ಮುಂದೆ ಅಧಿಕಾರಕ್ಕೆ ಬಂದ ಮೇಲೂ ಕೂಡ ಅದೇ ರೀತಿಯಾಗಿ ಇರುತ್ತೆ ಅವರ ವರ್ತನೆ ಅಂತ ಭಾವಿಸ್ತಾ ಇರ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಕೇವಲ ಅಧಿಕಾರದಾಸೆಗೆ ಮಾತ್ರ ಅವರು ಹುಸಿ ಮಾತುಗಳನ್ನಾಡ್ತಾ ನಮ್ಮನ್ನೆಲ್ಲ ನಂಬಿಸ್ತಾ ನಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ದಾರೆ ಅನ್ನೋದು ಬಹಳಷ್ಟು ಕಡೆ ಸಾಬೀತಾಗಿರುವಂತಹ ಅಂಶವಾಗಿದೆ. ತುಂಬ ಜನ ಅಧಿಕಾರಕ್ಕೋಸ್ಕರನೇ ಅವರ ಒಂದು ಏನ್ ಹೇಳ್ತಾರೆ, ಗೋಮುಖ ವ್ಯಾಘ್ರದ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ. ಅವರ ನಿಜವಾದಂತಹ ಒಂದು ವರ್ತನೆನೇ ಬೇರೆ ಇರುತ್ತೆ, ಆದರೆ ತೋರ್ಪಡಿಕೆಯ ವರ್ತನೆನೇ ಇನ್ನೊಂದು ರೀತಿಯಾಗಿರುತ್ತೆ. ಸೊ ಅಧಿಕಾರ ಸಿಗುವವರೆಗೆ ಮಾತ್ರ ಅವರು ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಏನೆಲ್ಲ ವಿಶ್ವಾಸಗಳನ್ನ, ಆಶ್ವಾಸನೆಗಳನ್ನ ಕೊಡ್ತಾ ಇರ್ತಾರೆ. ಆದರೆ ಯಾವಾಗ ಅವ್ರಿಗೆ ಅಧಿಕಾರ ಸಿಕ್ತೋ, ಅಧಿಕಾರ ಸಿಕ್ಕಿ ಅವರು ಒಂದು ಸ್ಥಾನಕ್ಕೆ ಹೋಗ್ತಾರೋ, ಅವಾಗೆಲ್ಲವೂ ಮರೆತು ಹೋಗ್ತಾರೆ. ನಾನು ಈ ಸ್ಥಾನಕ್ಕೆ ಬರಲಿಕ್ಕೆ ಕಾರಣೀಕರ್ತರು ಯಾರು ಅನ್ನೋದು ಕೂಡ ಅವರಿಗೆ ನೆನಪಿರಲ್ಲ. ಅವರ ಸುತ್ತಮುತ್ತ ಅವರಿಗೋಸ್ಕರ ತನುಮನದಿಂದ ಧನದಿಂದ ಅವರಿಗಾಗಿ ಯಾರೆಲ್ಲ ಕಷ್ಟಪಟ್ಟು ಅವರ ಹಿಂಬಾಲಕರಾಗಿ ಅವರ ಒಂದು ಸ್ಥಾನಕ್ಕಾಗಿ ಇವರೆಲ್ಲರೂ ಕೂಡ ಶ್ರಮಿಸಿರ್ತಾರೋ ಅವರನ್ನ ಕೂಡ ಮರೆಯುವಂತಹ ಜನ ಇವತ್ತು ತುಂಬಾ ಜನ ಅದೇ ಒಂದು ಕೆಟಗರಿಯ ಜನವನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ಥರ ಜನ ಮಾಡ್ತಾರೆ ಅದಂತೂ ನನಗೆ ಅರಿವೇ ಆಗ್ತಾ ಇಲ್ಲ. ಯಾಕಂತಂದ್ರೆ ಮನುಷ್ಯ ಅಂದಮೇಲೆ ಒಂದು ನಾಲಿಗೆ ಇರ್ಬೇಕಲ್ವಾ. ನಾವು ಏನು ಮಾತು ಕೊಟ್ಟಿರುತ್ತೇವೆಯೋ ಅದರಂತೆ ನಡಿಬೇಕು. ನಾವು ನಮ್ಮ ಮಾತಿಗೆ ಬದ್ಧರಾಗಿರ್ಬೇಕು. ಅಂದಾಗ ನಮ್ಮ ಒಂದು ಆ ಸ್ಥಾನಕ್ಕೂ ಬೆಲೆ, ನಮಗೂ ಬೆಲೆ, ನಮ್ಮ ವ್ಯಕ್ತಿತ್ವಕ್ಕೂ ಒಂದು ಬೆಲೆ ಇರುತ್ತೆ. ಆದರೆ ಅಧಿಕಾರದ ಆಸೆಗಾಗಿ ಸುಳ್ಳು ಸುಳ್ಳು ಮಾತುಗಳನ್ನಾಡ್ತಾ ನಂಬಿಸ್ತಾ ಏನ್ ಮಾಡ್ತಾರೆ, ಆ ಸ್ಥಾನಕ್ಕೆ ಬರ್ತಾರೆ. ಸ್ಥಾನಕ್ಕೆ ಬಂದ ನಂತರ ಎಲ್ಲವೂ ಮರೆತು ಅವರು ಏನ್ ಮಾಡ್ತಾರೆ ಅಂತಂದ್ರೆ ಸರ್ವಾಧಿಕಾರಿ ತತ್ವವನ್ನ ಅನುಸರಿಸ್ತಾ ಹೋಗ್ತಾರೆ. ಸೊ ಇದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆಯಲ್ಲ. ಯಾರೇ ಆಗ್ಲಿ ಅವರು ಮುಂಚೆ ಹೇಗೆ ಇದ್ರೋ ಅಧಿಕಾರಕ್ಕೆ ಬಂದ್ಮೇಲೂ ಕೂಡ ಹಾಗೇ ಅವರ ವರ್ತನೆ ಇರಬೇಕು ಅನ್ನುವಂಥದ್ದು ನನ್ನ ಭಾವನೆ. ದಯವಿಟ್ಟು ಅಧಿಕಾರದ ಆಸೆಗಾಗಿ ಹುಸಿ ಮಾತನಾಡಿ ನಿಮ್ಮನ್ನ ನಂಬಿದವರನ್ನ ನೀವು ಕುತ್ತಿಗೆ ಕೊಯ್ಯುವಂತಹ ಕೆಲಸ ಮಾಡಬೇಡಿ. ತಾವು ಏನ್ ಮಾತು ಕೊಟ್ಟಿದ್ರಿ, ಯಾವ ವಿಷಯದ ಮೇಲೆ ತಾವು ಪ್ರಮಾಣವನ್ನ ಮಾಡಿದ್ರಿ ಅದನ್ನ ಉಳಿಸ್ಕೊಳ್ಬೇಕು, ತಾವು ಬದ್ಧರಾಗಿರ್ಬೇಕು ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.